ಮಿನಿಸ್ಟರ್ ತವರು ಜಿಲ್ಲೆಯಲ್ಲಿ ನಡೆಯುತ್ತಿದೆ ದಲಿತರ ಮೇಲೆ ದೌರ್ಜನ್ಯ. ಪ್ರಭಾವಿ ಜೆಡಿಎಸ್ ರಾಜಕಾರಣಿ ಮಗನಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನಿಗೆ ಜೆಡಿಎಸ್ ರಾಜಕಾರಣಿ ಮಗ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ತಾಲೂಕಿನ ಎಂಎಚ್ ಪಟ್ಟಣ ಗೇಟ್ ಬಳಿ ತಡರಾತ್ರಿ ಜಿಎನ್ಬಿ ಸ್ಪಿರಿಟ್ ಅಂಡ್ ಸ್ಟೇ ಮಾಲೀಕ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಮಗ ಮತ್ತು ಜಿಎನ್ಬಿ ಸ್ಪಿರಿಟ್ ಅಂಡ್ ಸ್ಟೇ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಂದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಹಲ್ಲೆಗೊಳಗಾದ ಯುವಕ ಯಶವಂತ್ ಸ್ನೇಹಿತನ ಜೊತೆ ಊಟಕ್ಕೆ ಹೋಗಿ ಊಟ ಮುಗಿಸಿಕೊಂಡು ಬರುವಾಗ ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಲಾಗಿದೆ. ರಾಡ್ನಿಂದ ಹೊಡೆದ ಪರಿಣಾಮ ಯುವಕನಿಗೆ ಕೈ ಮೂಳೆ ಮುರಿದು ಹಾಗೂ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದ್ದು ಮೈ ಮೇಲೆಲ್ಲ ಬಾಸುಂಡೆ ಬಿದ್ದಿವೆ. ಹಲ್ಲೆಗೊಳಗಾದ ಯುವಕನನ್ನ ಹಲ್ಲೆ ಮಾಡಿದ ಜೆಡಿಎಸ್ ಮುಖಂಡನ ಮಗ ರಾತ್ರಿ ತನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ಗುಬ್ಬಿಯಲ್ಲಿ ಬಿಟ್ಟು, ದಲಿತರು ನೀವು ನನ್ನನ್ನ ಏನು ಮಾಡೋದಿಕ್ಕೆ ಆಗೋದಿಲ್ಲ, ನಮ್ಮಪ್ಪ ಎಂಎಲ್ಎ ಕ್ಯಾಂಡಿಡೇಟ್, ನಮ್ಮನ್ನ ನೀವು ಏನು ಮಾಡಲು ಆಗೋಲ್ಲ ಎಂದು ಹೇಳಿ ಬಿಟ್ಟು ಹೋಗಿದ್ದಾನೆ. ಯುವಕ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮಕ್ಕೆ ತಯಾರಿ ನಡೆಸಿದ್ದಾರೆ. ಅವರು ನೀವು ಮಾಡಿದ್ರು ನನ್ನ ಮಕ್ಕಳು ಹೆಂಗೋ ಗೊತ್ತಿರೋ ಹೋಟ್ಲೊಳಗೆ ಹೆಂಗೋ ಬಿಟ್ಕೊಬೇಕು ನಿಮ್ಮನ್ನ ಹೋಗೋದಿಲ್ಲ ನನಗೆ ಅಂತ ಅಂದರು. ನಾವು ಯಾಕಣ ಅಂತ ಕೇಳಿದ್ವಿ. ಅವರು ಯಾಕೆ ಅಂತ ನಮ್ಮನ್ನು ಕೇಳ್ತೀವಿ ಅಂತ ನನಗೆ ಮಾತಾಡ್ತೀವಿ ನಮ್ಮ ಆಗಿದ್ದು ಕೂಡ ಮಗನೇ ನನಗೆ ಹಂಗೆ ಕಾಲ ಕಡೆ ಹಾಕೊಂಡು ಚೆನ್ನಾಗಿ ರಾಡ್ ತಗೊಂಡು ಚೆನ್ನಾಗಿ ಹೊಡೆದು ತಿರ್ಗಾ ರಾಡೆಲ್ಲ ತಗೊಂಡು ಚೆನ್ನಾಗಿ ಹೊಡೆದು ತಿರ್ಗಾ ಹೋಟ್ಲ ಹತ್ರ ಅವ್ರ ಹುಡುಗರನ್ನೆಲ್ಲ ಕಳಿಸಿ ಚೆನ್ನಾಗಿ ಹೊಡೆದು ಕೂಡ ಮಗನೇ ಇನ್ನೊಂದ್ಸತಿ ನೀವು ಹುಡುಗಿರು ಕಾಣಿಸ್ಕೊಬಾರ್ದು ಅಂತ ಹೇಳಿ ಯಾರೇನೋ ತಿಳ್ಕೊಳಕ್ಕಾಗ ನಿಮ್ಮದು ಮಾದಿಗ ಸಂಘ ಇದ್ದರೆ ಏನಾಗಬೇಕು, ನಿಮ್ಮ ಅಂಬೇಡ್ಕರ್ ಸಂಘ ಇದ್ದರೆ ಏನಾಗಬೇಕು, ಯಾವ ಸಂವಿಧಾನ ಇದ್ದರೆ ಏನಾಗಬೇಕು, ನಮ್ಮದೇ ಕಾರಣ ನಡೆಯೋದು ಅಂತ ಹೇಳಿ ನಮ್ಮ ಅಪ್ಪ MLA ಕ್ಯಾಂಡಿಡೇಟ್ ಮೇಲೆ ಕಿತ್ತ ಹೋಗ್ರಿ, ಆದರೆ ಮಾಡಿರಿ, ಇಲ್ಲಾಂದರೆ ನಿಮಗೆ ಸರಿ ಇರಲ್ಲ, ಮುಂದಕ್ಕೆ ಯಾರಪ್ಪ ಏನಾದರೂ ಇರುತ್ತೆ ಅಂತ ಅಂದರು. ಅಲ್ಲಿ ರೋಡ್ ಬದಿ ನಾನು ಎಷ್ಟು ಹೋಗಿ ನೋಡ ನನಗೆ ಪ್ರಜ್ಞೆನೇ ಇರಲಿಲ್ಲ. ತಿರ್ಗಾ ನನ್ನ ಸ್ನೇಹಿತಗೆ ಫೋನ್ ಮಾಡ್ಕೊಂಡು ಅವನಿಗೆ ಹೇಳಿದ್ದಕ್ಕೆ ಅವನು ಇವಾಗ ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾನೆ. ಕಾಲು ಫುಲ್ಲು ಮುರಿದೋಗೈತೆ, ಕೈಯೂ ಅಷ್ಟೇ ಫುಲ್ಲು ಫ್ರ್ಯಾಕ್ಚರ್ ಆಗೈತೆ, ಮೂಳೆಲ್ಲ ಮುರಿದೋಗೈತೆ, ಮಾತಾಡೋಕ್ಕೆ ಆಗ್ತಿಲ್ಲ. ನನಗೆ ಬೆನ್ನೆಲ್ಲ ಫುಲ್ಲು ಕಬ್ಬೆ ಬಂದಿದೆ, ಗಾಡಲ್ಲಿ ಫುಲ್ಲು ಆಗಿದೆ. ನನ್ನ ಹೆಸರು ಯಶವಂತ್ ಅಂತ. ನಾನು ಪಟ್ಟಣ ಗೇಟ್ ಹತ್ರ ಊಟ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ ಊಟ ಮಾಡ್ಕೊಂಬರ್ಬೇಕಾದ್ರೆ ಸೋಮಣ್ಣದು ಬಾರ್ ಇತ್ತಲ್ಲ, ಆ ಬಾರ್ ಮುಂದೆ ಬಂದಿದ್ದು ನಾವು ಬಂದಿದ್ದು ನೋಡಿ ಅವರು ನಮಗೆ ಏನು ಅನ್ನೋದೇ ಗೊತ್ತಿಲ್ಲ, ಏನು ಕೊಡಲು ಅನ್ನೋದೇ ಗೊತ್ತಿಲ್ಲ. ಸೀದಾ ಅವರು ಸೋಮಣ್ಣನ ಮಗ ಆಮೇಲೆ ನವೀನ ಅನ್ನೋರು ಆಟೋರು ಕಾರ್ ಒಳಗಡೆ ಕರ್ಕೊಂಡೋಗಿ ಕಾರಲ್ಲಿ ಹೊಡೆದು ತಿರ್ಗಾ ಅವ್ರ ಹೋಟ್ಲು ಮುಂದೆ ಕರ್ಕೊಂಬಂದು ಅವ್ರ ಹೋಟ್ಲು ಮುಂದೆ ಅವರು ಕೆಲಸ ಮಾಡೋ ಹುಡುಗರು 25 ಜನ ಹುಡುಗರನ್ನ ಕರೆಸಿ ರಾಡುಗಳು ತಗೊಂಡು ಕಾಲು ಕೈ ತಲೆಗೆಲ್ಲ ಹೊಡೆದವರು. ತಿರ್ಗಾ ಗುಬ್ಬಿ ಕರ್ಕೊಂಬಂದು ಎಷ್ಟು ಯಾರೇನು ಮಾಡ್ಕೊಳಕ್ಕಾಗಲ್ಲ, ಹೋಗಿ ನಾವು ನಮ್ಮಪ್ಪ MLA ಕ್ಯಾಂಡಿಡೇಟು ಬಿಸಾಕಿ ಹೋಗಿಲ್ಲ.
ಕೈ ಗೇಟ್ ಆಗೈತೆ. ಕೊಟ್ಟು ಹೊಡೆದು ಕಾರ್ಗೆ ಹಾಕೊಂಡು ಇಲ್ಲೇ ಹೊಡೆದಿರೋದು. ಸ್ಪಾಟಲ್ಲಿ ಯಾರು ಇದ್ರ ಸ್ಪಾಟಲ್ಲಿ ಇವನು ಜೊತೆ ಹೈವೇ ಮೇಲೆ ನಾನು ಕೀ ತಂದು ಬೆಳೆಯುವ ಮಾಲೀಕರಾದ ಬೆಟ್ಸಮ್ಮನ ಮಗನಾದ ಹರೀಶು ನವೀನು ತಿಳ್ಕೊಂಡು ನಮ್ಮ ದಲಿತ ಹುಡುಗಂಗೆ ರಾತ್ರಿ ಎಲ್ಲ ಕಾರಲ್ಲಿ ಹೊಡೆದಿದ್ದಾರೆ, ಓಡೋದೆಲ್ಲ ಹೊಡ್ಕೊಂಡು ಕರ್ಕೊಂಡು ಬಿಸಾಕಿದ್ದಾರೆ, ಯಾರು ಕೇಳೋದಿಲ್ಲ ಅಂತ ಹೇಳಿ ಇದು ಮಾಡಿದ ಸಮಯ. ಇದ್ರ ಬಗ್ಗೆ ಪರಮೇಶ್ವರ ಸಾಹೇಬರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದಾಗಿ 10ನೇ ಸಮಯದ ಪರಮೇಶ್ವರ ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ದೀವಿ, ನಮ್ಮನ್ನು ದಲಿತರನ್ನ ನೀವು ಇದ್ದೀರಾ ಅಂತೇಳಿ ನಾವು ಧೈರ್ಯವಾಗಿದ್ದೀವಿ ಸ್ವಾಮಿ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೀನಿ. ಅಂಬೇಡ್ಕರ್ ಯುವ ಬ್ರಿಗೇಡ್ನ ಸದಸ್ಯ ನಮ್ಮ ಶಿವಕುಮಾರ್ ಜಿಡಿ ಅಂತ ಹೇಳ್ಬಿಟ್ಟು ವಿಚಾರ ಏನಂದರೆ, ದಲಿತರ ಮೇಲೆ ಹಲ್ಲೆ ಆಗ್ತಿರೋಂಥ ಪ್ರಕರಣಗಳು ಗುಬ್ಬಿ ತಾಲೂಕು ಇದು ನಮ್ಮ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರ ತವರಲ್ಲೇ ದಲಿತರ ಮೇಲೆ ಈ ನಾಡಿ ದೌರ್ಜನ್ಯ ಆಗ್ತಿರೋದು ತುಂಬ ಅಸಾಮಾನ್ಯಕರ ಘಟನೆಗಳು. ಯಾಕೆಂದರೆ ಗುಬ್ಬಿ ತಾಲೂಕಿನಲ್ಲಿ ಈಗ ಹಲವಾರು ಘಟನೆಗಳು ನೋಡ್ತಾನೆ ಇದ್ದಾರೆ. ಈಗಲೇ 10ನೇ ಪ್ರಕರಣ 11ನೇ ಪ್ರಕರಣ ದಲಿತರುಗಳ ಮೇಲೆ ಅಲ್ಲೇ ಆಗ್ತಾನೆ ಇದ್ದಾವೆ, ಶೋಷಣೆಗಳು ಆಗ್ತಾನೆ ಇದ್ದಾವೆ, ದಲಿತರುಗಳನ್ನ ಹಿಂದುಳಿಸ್ತಾರೆ, ಏನನ್ನಾಗಲಿ ದಲಿತರ ಮೇಲೆ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ವಿಚಾರಗಳನ್ನ ಎಲ್ಲರ ಗಮನಕ್ಕೆ ತಂದ್ರು ಉಳ್ಳವ್ರ ಕಡೆನೇ ನಡೀತಾ ಇದೆ ಹೊರತು ದಲಿತರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಈ ವಿಚಾರವಾಗಿ ಪರಮೇಶ್ವರ್ ಸಾಹೇಬ್ರವರೇ ಮನಮುಟ್ಟಿ ಕೇಳ್ಕೊಂತ ಇದ್ದೀವಿ, ಇದಕ್ಕೊಂದು ಕಡಿವಾಣ ಆಗಬೇಕು. ಅದು ನಿಮ್ಮ ತವರೂರಲ್ಲೇ ನಡೆದಿರೋದು, ಇದಕ್ಕೆ ನೀವು ಉತ್ತರ ಕೊಡಬೇಕು. ಸದನದಲ್ಲಿ ಮಾತಾಡಿ ದಲಿತರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಬೇಕು. ಯಾಕಂದ್ರೆ ನೀವು ಒಬ್ರು ದಲಿತರೇನೆ, ನೀವು ದಲಿತರು ನೀವಿದ್ದೀರಾ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಇದನ್ನು ಮಾಡ್ತೀವಿ. ಹಂಗಾದ್ರೂ ದಲಿತರ ಮೇಲೆ ಈ ಥರ ದೌರ್ಜನ್ಯ ಆಗ್ತೈತೆ ಅಂದರೆ ಏನು ಮಾಡ್ಬೇಕು ಹೇಳಿ? ಪ್ರಭಾವಶಾಲಿಗಳಿಂದ ದಲಿತರಿಗೆ ನ್ಯಾಯ ಸಿಗ್ತಿಲ್ಲ ಸ್ವಾಮಿ, ನ್ಯಾಯ ಕೊಡಿಸಿ. ಒಬ್ಬ ಬಡ ಯುವಕನ ಮೇಲೆ ಇವತ್ತು ಅಲ್ಲೇ ನಡೆದಿದೆ, ಅವ್ನ ಕೈ ಮುರಿದೋಗಿದೆ, ಕಾಲು ಮುರಿದೋಗಿದೆ, ಯಾರೇ ಅವ್ರಿಗಾಗುತ್ತೆ. ಅವ್ರ ತಾಯಿ ಒಬ್ರು ಹ್ಯಾಂಡಿಕ್ಯಾಪ್ಟು, ಅವ್ರ ತಾಯಿಗೆ ಯಾರಿಗೆ ಕೊಡ್ತಾರೆ? ಅವ್ನು ದುಡ್ದು ಅವ್ನು ಜೀವನ ಮಾಡಬೇಕಾಯ್ತು, ಅವ್ನಿಗೆ ಯಾರೇ ಆಗ್ತಾರೆ ಇವತ್ತ? ತಂದೆ ಇಲ್ದಲ್ಲಿ ಮಗ ತಾಯಿ ಸಾಕೊಂಡು ಜೀವನ ಮಾಡ್ತಾನೆ. ಹಂಗಿದ್ದಾಗ ಈ ಥರ ನಡೀತಾ ಇದ್ದಾವೆ ದೌರ್ಜನ್ಯ ನಿಮ್ಗೇನು ಕಣ್ ಕಾಣಿಸ್ತಾ ಇಲ್ವಾ? ದಲಿತರು ಗೋಳ್ಗಳು ಕೇಳ್ತಾ ಇಲ್ವಾ? ದಲಿತರು ನಿಟ್ಟುರ್ಸ್ರು ನಿಮಗೆ ಕಾಣಿಸ್ತಾ ಇಲ್ವಾ? ದಯಮಾಡಿ ಆ ದಲಿತ ಯುವಕನಿಗೆ ಆಗಿರೋ ಅನ್ಯಾಯನ ಖಂಡಿಸ್ತಾ ಇದ್ದೀನಿ. ದಯಮಾಡಿ ಆ ಹುಡುಗಂಗೆ ನ್ಯಾಯ ಕೊಡಿಸ್ಬೇಕು, ಅವನಿಗೆ ಒಂದು ನ್ಯಾಯ ರೀತಿ ಸಮ್ಮತವಾದದ್ದು ಸಿಗಬೇಕು ಅಂತ ಹೇಳ್ಬಿಟ್ಟು, ಈ ಕೃತ್ಯ ಯಾರು ಮಾಡೋರೋ ಅವ್ರಿಗೆ ಅಖಂಡವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ